ಪ್ರಕಾಶ್ ಹೆಂಡತಿ ತೀರ್ಕೊಂಡು ಸುಮಾರು ವರ್ಷಗಳೇ ಆಗಿ ಹೋಗಿರತ್ತೆ. ಪ್ರಕಾಶ್ಗೆ 3 ಜನ ಗಂಡ್ಮಕ್ಳು. ಮೊದಲನೇ ಮಗ ರಮೇಶ್ ಮತ್ತೆ ಅವನ ಹೆಂಡತಿ ಸಂಗೀತ. ಇವನು ಎರಡನೇ ಮಗ ರಘು ಮತ್ತೆ ಅವನ ಹೆಂಡತಿ ಪವಿತ್ರ. ಇವನು ಮೂರನೇ ಮಗ ರಾಜು. ರಾಜುಗಿನ್ನೂ ಮದುವೆ ಆಗಿರಲ್ಲ. ಮನೇಲಿ ಏನೂ ಸಮಸ್ಯೆ ಇರಲ್ಲ, ಎಲ್ಲ ಆರಾಮಾಗೇ ಇರತ್ತೆ. ಆದ್ರೆ ಪ್ರಕಾಶ್ ಬುದ್ಧಿನೇ ಒಳ್ಳೇದಿರಲ್ಲ. ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಹುಡುಕೋದು, ಕಿರಿಕಿರಿ ಮಾಡೋದು, ಈ ರೀತಿ ಒಂಥರ ಕೆಟ್ಟ ಬುದ್ಧಿನೇ ಇರತ್ತೆ. ಅವನ ಈ ಬುದ್ಧಿಯಿಂದ ಸಮಸ್ಯೆ ಅನುಭವಿಸ್ತಾ ಇರೋದು ಅವನ ಸೊಸೆಯಂದ್ರು. ಸೊಸೆಯಂದ್ರು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕ್ತಾ ಇರ್ತಾನೆ. ಮಾವ, ನೀವು ಸುಮಾರು ದಿನದಿಂದ ಏನಾದರೂ ಸ್ಪೆಷಲ್ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳಿದ್ರಲ್ವಾ, ಹಾಗಾಗಿ ಇವತ್ತು ಪನ್ನೀರ್ ಗ್ರೇವಿ ಮತ್ತೆ ಚಪಾತಿ ಮಾಡಿದ್ದೀನಿ. ಸ್ಪೆಷಲ್ ತಿನ್ಬೇಕು ಅಂತ ಆಸೆ ಆಗದೆ ಇನ್ನೇನಾಗತ್ತೆ ಹೇಳು? ದಿನಾ ಒಂದು ಅನ್ನ ಸಾರು ಮಾಡಿಟ್ಟಿರ್ತೀರಾ, ಬೇರೆ ಏನು ಮಾಡಲ್ಲ. ನನಗೆ ವಯಸ್ಸಾದ ತಕ್ಷಣ ಏನಾದರೂ ಸ್ಪೆಷಲ್ ತಿನ್ಬೇಕು ಅಂತ ಆಸೆ ಆಗಲ್ವಾ? ನೀವೇ ಅರ್ಥ ಮಾಡ್ಕೊಂಡು ಮಾಡಬೇಕು. ಅಂಥ ಬುದ್ಧಿ ಎಲ್ಲ ನಿಮಗೆ ಎಲ್ಲಿಂದ ಬರಬೇಕು? ಬರೀ ನಿಮ್ಗಳಿಗಷ್ಟೇ ಅಲ್ಲ, ನನಗೂ ಏನಾದರೂ ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಅವಾಗವಾಗ ಆಸೆ ಆಗುತ್ತೆ. ಅದಕ್ಕೆ ಅಲ್ವಾ ಮಾವ, ಅಕ್ಕ ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಪನ್ನೀರ್ ಗ್ರೇವಿ ಮಾಡಿರೋದು. ನೀವು ಒಂದ್ಸಲ ತಿನ್ನಿ ಮಾವ, ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರಿ ಸರಿ, ಇಲ್ಲೇ ಮಾತಾಡ್ತಾ ನಿಲ್ಲೋದ್ರ ಬದಲು ಹೋಗಿ ಬಡ್ಸ್ಕೊಂಡು ತಗೊಂಡು ಬನ್ನಿ. ಎಷ್ಟೊತ್ತಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ತಂದು ಕೊಡೋಕ್ಕಾಗಿಲ್ಲ ನಿಮಗೆ. ಒಂದು ಸಣ್ಣ ಅಡುಗೆ ಮಾಡೋಕ್ಕೂ ನಿಮ್ಗಳಿಗೆ 2-3 ಗಂಟೆ ಟೈಮ್ ಬೇಕು. ಅಲ್ಲ ಮಾವ, ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ನೀವು ಹೊರಗಡೆಯಿಂದ ಬಂದು ಎಷ್ಟೊತ್ತಾಯ್ತು? ಒಂದು 10-15 ನಿಮಿಷ ಅಷ್ಟೇ ಆಗಿದೆ ಅಲ್ವಾ? ನೀವು ಬರೋಷ್ಟರೊಳಗೆ ನಾವು ಅಡುಗೆ ಎಲ್ಲ ಮಾಡಿ ಮುಗಿಸಿದೀವಿ. ಮೊದಲು ಹೋಗಿ ಬಡ್ಸ್ಕೊಂಡು ಬರ್ತಿರೋ ಇಲ್ವೋ? ನಿಮಗೆ ಬೇಡದೇ ಇರೋ ಮಾತುಗಳನ್ನು ಕೇಳಕ್ಕೆ ನನಗೆ ಆಸಕ್ತಿ ಇಲ್ಲ. ಸರಿ ಮಾವ, ನಾನು ಈಗಲೇ ಹೋಗಿ ಬಡ್ಸ್ಕೊಂಡು ಬರ್ತೀನಿ. ತಗೊಳ್ಳಿ ಮಾವ, ಬೇಗ ತಿಂದು ಹೇಗಿದೆ ಅಂತ ಹೇಳಿ. ಸಂಗೀತ ಅಕ್ಕ ನಿಮ್ಗೋಸ್ಕರ ಕಷ್ಟಪಟ್ಟು ಇದನ್ನು ಮಾಡಿದ್ದಾರೆ. ತಿಂದ ನಂತರ ಏನು ಕಷ್ಟಪಟ್ಟು ಇದನ್ನು ಮಾಡಿದಲ್ಲ? ಈ ಪನ್ನೀರ್ ಗ್ರೇವಿಗಿಂತ ಕಹಿಯಾಗಿರೋ ಹಾಗಲಕಾಯಿ ಪಲ್ಯ ಎಷ್ಟು ರುಚಿಯಾಗಿರುತ್ತೆ. ಒಂದು ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ರುಚಿ ಇಲ್ಲ. ಅದೇನಂತ ಅಡುಗೆ ಮಾಡಿದಿರೋ? ಅಲ್ಲ ಮಾವ, ಈ ಗ್ರೇವಿನ ನಾನು ರುಚಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ನಿನಗೆ ರುಚಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಸ್ವಲ್ಪನೂ ಸ್ವಾದನೆ ಇಲ್ಲದೆ ಇರೋ ಈ ಅಡುಗೆ ನಿನಗೆ ರುಚಿ ಅನ್ಸಿದೆ. ಹೇಳ್ತಾ ಇದ್ದೀನಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ, ಮತ್ತೆ ಅದೇ ವಾದ ಮಾಡ್ತಿದ್ಯಾ? ಅಲ್ಲ ಮಾವ, ಗ್ರೇವಿ ಚೆನ್ನಾಗೇ ಆಗಿದೆ. ನಿಮಗೆ ಯಾಕೆ ಇಷ್ಟ ಆಗ್ತಿಲ್ವೋ ಗೊತ್ತಾಗ್ತಿಲ್ಲ. ನೀನ್ ಚೆನ್ನಾಗಿದೆ ಅಂತ ಅದು ಹೇಗೆ ಹೇಳ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ಏನಾದ್ರೂ ಮಸಾಲೆ ಇದೆಯಾ ಇದರಲ್ಲಿ? ಖಾರ ಉಪ್ಪು ಹುಳಿ ಅನ್ನೋದಿದ್ಯಾ? ಯಾರಾದ್ರೂ ಈ ತರ ಮಾಡ್ತಾರ ಪನ್ನೀರ್ ಗ್ರೇವಿನ? ಅಲ್ಲ ಮಾವ, ಮನೇಲಿ ಜಾಸ್ತಿ ಮಸಾಲೆ ಹಾಕಿದ್ರೆ ಯಾರು ಅಷ್ಟು ಇಷ್ಟಪಡಲ್ಲ, ಅದಕ್ಕೆ ಕಡಿಮೆ ಹಾಕಿದ್ದು. ಮಸಾಲೆ ಹುಳಿ ಉಪ್ಪು ಖಾರ ಬಿಡಮ್ಮ, ಇದ್ರಲ್ಲಿ ಹಾಕಿರೋ ಪನ್ನೀರ್ ನೋಡು, ಗಟ್ಟಿಯಾಗಿ ಹೋಗಿದೆ. ಪನ್ನೀರ್ನ ಯಾವ ರೀತಿ ಬೇಯಿಸ್ಬೇಕು ಮಾಡ್ಬೇಕಂತನೂ ನಿನಗೆ ಗೊತ್ತಿಲ್ವಲ್ಲ. ನನಗೆ ಬೇಡ ಇದು, ನಾನು ತಿನ್ನಲ್ಲ, ನನ್ನಿಂದ ತಿನ್ನಕ್ಕಾಗೋದು ಇಲ್ಲ. ನನಗೋಸ್ಕರ ಬೇರೆ ಏನಾದರೂ ಮಾಡ್ಕೊಂಡು ಬನ್ನಿ. ಆದ್ರೆ ಮಾವ, ಈಗ ಬೇರೆ ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತಲ್ವಾ? ಹಾಗಿದ್ರೆ ಹೊರಗಡೆಯಿಂದ ಆರ್ಡರ್ ಮಾಡಿ ತರಿಸಿ, ಏನೋ ಒಂದು ಮಾಡಿ. ನನಗೆ ಹಸಿವಾಗ್ತಿದೆ, ನನಗೆ ಊಟ ಬೇಕಷ್ಟೇ. ಸರಿ ಮಾವ. ಅಲ್ಲ ಪವಿತ್ರ, ಅಡುಗೆ ಎಷ್ಟು ರುಚಿಯಾಗಿದೆ, ನೀನೇ ನೋಡಿದ್ಯಾ? ಆದ್ರೆ ಮಾವ ನೋಡು ಯಾವ ರೀತಿ ಮಾತಾಡಿದ್ರು. ಈ ಮಾವ ಅಂತೂ ನಮ್ಮ ಜೊತೆ ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಾರೋ ಏನೋ. ಅಕ್ಕ, ಮಾವನಿಗೆ ನೀವು ಈ ಜಗತ್ತಲ್ಲಿ ಅತಿ ರುಚಿಯಾಗಿರೋ ಅಡುಗೆನ ತಗೊಂಡು ಹೋಗಿ ಕೊಟ್ರು ಅದರಲ್ಲೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅವರು ಬುದ್ಧಿ ನಿಮಗೆ ಗೊತ್ತಲ್ಲ ಅಕ್ಕ? ಗೊತ್ತಿದೆ, ತುಂಬಾ ಚೆನ್ನಾಗೇ ಗೊತ್ತಿದೆ. ಆದ್ರೆ ಏನ್ ಮಾಡೋದು, ಎಷ್ಟೇ ಆದ್ರೂ ಮಾವ ಅಲ್ಲ. ಎಷ್ಟೇ ಕೋಪ ಬಂದ್ರೂ ಬೇಜಾರಾದ್ರೂ ಏನು ಹೇಳಕ್ಕಾಗಲ್ಲ. ದೇವ್ರೆ, ಇಂಥ ಮಾವನ್ನ ಯಾವ ಹೆಣ್ಮಕ್ಳಿಗೂ ಕೊಡ್ಬೇಡಪ್ಪ. ಸರಿಯಾಗಿ ಹೇಳಿದ್ರಿ ಅಕ್ಕ, ಈ ಮಾವ ನಮ್ಮ ಜೊತೆ ನಡ್ಕೊಳ್ಳೋ ರೀತಿಯಿಂದ ನನಗೂ ಬೇಜಾರಾಗಿ ಹೋಗಿದೆ. ಪವಿತ್ರ, ನಾನು ನನ್ನ ಬಿಳಿ ಬಣ್ಣದ ಶರ್ಟ್ನ ತೊಳಿಯಕ್ಕಂತ ಕೊಟ್ಟಿದ್ನಲ್ಲ, ಇನ್ನೂ ತೊಳೆದಿಟ್ಟಿದ್ದೀರೋ ಇಲ್ವೋ? ವಾಶ್ ಎಲ್ಲ ಆಗಿದೆ ಮಾವ. ವಾಶ್ ಮಾಡಿ ಒಣಗಿಸಿ ಐರನ್ ಮಾಡಿ ಮಡಚಿ ಇಟ್ಟಿದ್ದೀನಿ. ಇರಿ ತಗೊಂಡ್ ಬರ್ತೀನಿ. ತಗೊಳ್ಳಿ ಮಾವ. ಏನು ಇದು ವಾಶ್ ಮಾಡಿರೋ ಶರ್ಟಾ? ಕೊಳೆ ಎಲ್ಲ ಹಾಗೆ ಇದೆ, ಇದು ತೊಳೆದ ಹಾಗೆ ಕಾಣಿಸ್ತಾ ಇದೆ. ಪವಿತ್ರ, ನೀನ್ ಈ ಶರ್ಟ್ನ ವಾಶ್ ಮಾಡಿದ್ಯಾ ಅಂತಾನೆ ಅನಿಸ್ತಿಲ್ಲ. ವಾಶ್ ಮಾಡದೆ ಹಾಗೆ ಮಡ್ಚಿಟ್ಟಿದ್ಯಾ ಅಂತ ಅನಿಸ್ತಿದ್ದೆ ನನಗೆ. ಇಲ್ಲ ಮಾವ, ನಾನು ಯಾಕೆ ಹಾಗೆ ಮಾಡಲಿ? ಇದು ವಾಶ್ ಮಾಡಿರೋದೆ. ಆದ್ರೆ ನಿಮಗೆ ಯಾಕೆ ವಾಶ್ ಮಾಡದೇ ಇರೋ ತರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಕ್ಲೀನ್ ಆಗೇ ಇದೆಯಲ್ಲ ಮಾವ, ನಿಮಗೆ ಕೊಳೆ ಎಲ್ಲಿ ಕಾಣಿಸ್ತಿದೆ ಅಂತ? ಕ್ಲೀನ್ ಆಗಿದ್ಯಾ? ಏನ್ ಕ್ಲೀನ್ ಆಗಿದೆ? ಈ ಶರ್ಟ್ ಕಾಲರ್ ನೋಡು ಹೇಗಿದೆ ಅಂತ. ಅಯ್ಯೋ ಮಾವ, ಅದು ಕೊಳೆ ಅಲ್ಲ. ಈ ಶರ್ಟು ತುಂಬಾ ಹಳೇದಲ್ವಾ, ಹಾಗಾಗಿ ನಿಮ್ಗೆ ಏನೋ ಒಂದ್ ಸ್ವಲ್ಪ ಬಣ್ಣದಲ್ಲಿ ಚೇಂಜ್ ಅನ್ನಿಸ್ತಿರ್ಬೋದು ಅಷ್ಟೇ. ನನಗದೆಲ್ಲ ಗೊತ್ತಿಲ್ಲ. ನೀನ್ ಈ ಶರ್ಟ್ನ ಮತ್ತೆ ವಾಶ್ ಮಾಡಬೇಕು, ಮತ್ತೆ ವಾಶ್ ಮಾಡಿ ಐರನ್ ಮಾಡಿ ಇಡು. ಮಾವ, ನಾವೆಲ್ಲ ಬಟ್ಟೆನೂ ವಾಷಿಂಗ್ ಮೆಷಿನಿಗೆ ಹಾಕ್ತೀವಿ. ಆದರೆ ನಿಮ್ದಿದು ವೈಟ್ ಶರ್ಟ್ ಅಂತ ನಾನು ಇದನ್ನೇ ಸಪ್ರೇಟ್ ಆಗಿ ನೀಟಾಗಿ ಕೈಯಲ್ಲಿ ತೊಳೆದು ವಾಶ್ ಮಾಡಿದ್ದೀನಿ ಗೊತ್ತಾ. ಕ್ಲೀನ್ ಕೂಡ ಆಗಿದೆ. ಆದರೂ ನಿಮಗೆ ಯಾಕೆ ಇಷ್ಟ ಆಗ್ತಿಲ್ವೋ ಗೊತ್ತಿಲ್ಲ. ನೋಡ್ ಪವಿತ್ರ, ನಿನ್ ದೃಷ್ಟಿಲಿ ಇದು ಕ್ಲೀನ್ ಆಗಿರ್ಬೋದು, ಆದ್ರೆ ನನಗೆ ಇದು ಕ್ಲೀನ್ ಆಗಿಲ್ಲ. ಈ ಥರ ಬಟ್ಟೆನ ನಾನು ಹಾಕೊಳ್ಳಲ್ಲ. ನೀನು ಇದನ್ನ ಮತ್ತೆ ವಾಶ್ ಮಾಡಲೇಬೇಕು. ತಗೊಂಡೋಗಿದ್ದನ್ನ ಇನ್ನೊಂದ್ಸಲ ನೀಟಾಗಿ ವಾಶ್ ಮಾಡಿದ್ದನ್ನ. ಸರಿ ಬಿಡಿ.
ಏನ್ ಕರ್ಮನಪ್ಪ ಇದು. ದಿನೇ ದಿನೇ ಈ ಮಾವನ್ ಕಿರಿಕಿರಿ ಜಾಸ್ತಿನೇ ಆಗ್ತಿದೆ. ಈ ಮಾವನ್ ಬದಲು ಅತ್ತೆನಾದ್ರೂ ಬದುಕಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸ್ವಲ್ಪನಾದ್ರೂ ನಮ್ಮನ್ನ ಅರ್ಥ ಮಾಡ್ಕೋತಿದ್ರು ಅನ್ಸುತ್ತೆ. ಆದ್ರೆ ಈ ಮಾವ ಸ್ವಲ್ಪನೂ ನಮ್ಮನ್ನ ಅರ್ಥನೇ ಮಾಡ್ಕೊಳಲ್ಲ. ಹೀಗಿರ್ಬೇಕಿದ್ರೆ ಒಂದಿನ ಮಾವ, ನಾನು ಒಂದು ವಾರದ ಮಟ್ಟಿಗೆ ನನ್ನ ತವ್ರ ಮನೆಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ತವ್ರ ಮನೆಗೆ ಹೋಗಿ ಅಪ್ಪ ಅಮ್ಮನ ಮೀಟ್ ಆಗಿ ಹತ್ತತ್ರ 6 ತಿಂಗಳೇ ಆಗೋಯ್ತು ಮಾವ. ನಾನು ರಮೇಶ್ ಹತ್ರನೂ ಮಾತಾಡಿದ್ದೀನಿ. ಅವರು ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ಊರಿಗೆ ಹೋಗ್ಬೇಕು ಅಂತ ನೀನೇ ಡಿಸೈಡು ಮಾಡಿ ಟಿಕೆಟು ಬುಕ್ ಮಾಡಿಸಿದ್ಯಾ? ಈ ಮನೇಲಿ ದೊಡ್ಡವನ್ ನಾನು. ಮೊದಲು ನನ್ನನ್ನು ಕೇಳಬೇಕು, ನನ್ನ ಪರ್ಮಿಷನ್ ತಗೋಬೇಕು ಅಂತ ಅನ್ಸಿಲ್ವಾ ನಿನ್ಗೆ? ಅಲ್ಲ ಮಾವ, ನಿಮಗೆ ಕೇಳಬಾರ್ದು ಅಂತ ನನಗೇನಿಲ್ಲ. ನಾನು ಸ್ವಾಭಾವಿಕವಾಗಿ ಇವ್ರ ಹತ್ರ ರಮೇಶ್ ಹತ್ರ ಮಾತಾಡಿದೆ. ಅವರು ಸರಿ ಆಯ್ತು ಹೋಗ್ಬಾ ಅಂತೇಳಿ ಅವರೇ ಟಿಕೆಟ್ ಬುಕ್ ಮಾಡಿದ್ರು. ನೋಡು, ಈ ಮನೇಲಿ ದೊಡ್ಡವನ್ ನಾನು. ನನ್ನ ಹತ್ರ ಈ ಥರ ಎಲ್ಲ ಉತ್ತರ ಕೊಡಕ್ ಬರಬೇಡ. ಈಗ ನೀನು ನಿನ್ನ ತವ್ರ ಮನೆಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಇನ್ನೊಂದು 2-3 ತಿಂಗಳಾದ್ಮೇಲೆ ಬೇಕಿದ್ರೆ ಹೋಗಂತೆ. ಯಾಕೆ ಮಾವ, ಇವಾಗ ಯಾಕೆ ಹೋಗ್ಬಾರ್ದು? ಅಷ್ಟಕ್ಕೂ ನಾನು ಹೋಗ್ತಾ ಇರೋದು ಬರೀ 1 ವಾರದ ಮಟ್ಟಿಗೆ ಅಷ್ಟೇ ಅಲ್ವಾ? ಈಗ ನೀನು ಊರಿಗೆ ಹೋದ್ರೆ ಏನೂ ಆಗಲ್ಲ, ಗೊತ್ತು ನನಗೆ. ಆದ್ರೆ ನೀನು ನನ್ನ ಪರ್ಮಿಷನ್ ಕೇಳ್ದೆ ನೀನೇ ನಿರ್ಧಾರ ಮಾಡಿ ಟಿಕೆಟ್ ಕೂಡ ಬುಕ್ ಮಾಡಿಸಿದ್ಯಲ್ವಾ? ಹಾಗಾಗಿ ನಾನೇನಾದ್ರೂ ಈಗ ನಿನಗೆ ಊರಿಗೆ ಹೋಗಕ್ಕೆ ಪರ್ಮಿಷನ್ ಕೊಟ್ಟರೆ ಅದು ನನಗಾಗೋ ಅವಮಾನ. ಇಲ್ಲ ಮಾವ, ಹಾಗೆಲ್ಲ ಏನಿಲ್ಲ. ನನಗೆ ನಿಮಗೆ ಅವಮಾನ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ನಿಮ್ಮನ್ನು ಕೇಳಬಾರ್ದು ಆ ಥರ ಎಲ್ಲ ಏನಿಲ್ಲ ಮಾವ. ನನಗೆ ನನ್ನ ತವ್ರ ಮನೆಗೆ ಹೋಗದೆ ತುಂಬ ದಿನ ಆಯಿತು. ಪ್ಲೀಸ್ ಮಾವ. ಹಾಗಾಗಿ ಇವ್ರ ಹತ್ರ ಮಾತಾಡದೆ ಟಿಕೆಟು ಬುಕ್ ಮಾಡಿದ್ರು, ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲ. ನಾನು ಹೇಳಿದ್ಮೇಲೆ ಮುಗೀತು. ನೀನೀಗ ತವ್ರ ಮನೆಗೆ ಹೋಗೋ ಹಾಗಿಲ್ಲ ಅಂದ್ರೆ ಹೋಗೋ ಹಾಗಿಲ್ಲ ಅಷ್ಟೇ. ಸಂಜೆ ರಮೇಶ್ ಆಫೀಸಿಂದ ಬಂದಮೇಲೆ ನಾನು ಅವನ ಹತ್ರನೂ ಮಾತಾಡ್ತೀನಿ. ಸಂಜೆ ರಮೇಶ್ ಮನೆಗೆ ಬಂದಮೇಲೆ ಪ್ರಕಾಶ್ ಅವನ ಹತ್ರ ಬಲವಂತವಾಗಿ ಸಂಗೀತ ತವ್ರ ಮನೆಗೆ ಹೋಗಕ್ಕಂತ ಮಾಡಿರೋ ಟಿಕೆಟ್ನ ಕ್ಯಾನ್ಸಲ್ ಮಾಡಿಸ್ತಾನೆ. ಇದರಿಂದಾಗಿ ಸಂಗೀತ ತುಂಬ ದುಃಖ ಪಡ್ತಾಳೆ. ಒಂದಿನ ಪವಿತ್ರಾಗೆ ಅವಳ ತವ್ರ ಮನೆಯಿಂದ ಕಾಲ್ ಬರುತ್ತೆ. ಅವಳ ತಂದೆಗೆ ತುಂಬಾನೇ ಹುಷಾರಿರಲ್ಲ. ಹಾಗಾಗಿ ಅವಳು ತವ್ರ ಮನೆಗೆ ಹೋಗೋಕ್ಕೋಸ್ಕರ ಮಾವನ್ ಪರ್ಮಿಷನ್ ತಗೊಳಕ್ಕೆ ಮಾವನ ಹತ್ರ ಹೋಗ್ತಾಳೆ. ಮಾವ, ನನ್ನ ತವ್ರ ಮನೆಯಿಂದ ಫೋನ್ ಬಂದಿತ್ತು. ಅಪ್ಪನಿಗೆ ತುಂಬ ಹುಷಾರಿಲ್ಲಂತೆ. ಹಾಗಾಗಿ ನಾನು ನನ್ನ ತವ್ರ ಮನೆಗೆ ಹೋಗಿ ಬರ್ಬೇಕು ಮಾವ. ಅದಕ್ಕೆ ನಿಮ್ಮ ಪರ್ಮಿಷನ್ ತಗೊಳ್ಳೋಣ ಅಂತ ಬಂದೆ. ಯಾಕಂದರೆ ಆವತ್ತು ಸಂಗೀತ ಅಕ್ಕ ತವ್ರ ಮನೆಗೆ ಹೊರಟಾಗ ನಿಮಗೆ ಕೇಳಿದೆ ಟಿಕೆಟ್ ಬುಕ್ ಮಾಡಿದ್ರು ಅಂತ ನೀವು ತುಂಬ ಕೋಪ ಮಾಡ್ಕೊಂಡಿದ್ರಲ್ವಾ? ಹಾಗಾಗಿ ಮೊದಲು ನಿಮ್ಮನ್ನೇ ಕೇಳೋಣ ಅಂತ ಬಂದೆ. ಏನಾಗಿದೆ ನಿಮ್ಮಪ್ಪಂಗೆ? ಅದು ತುಂಬಾನೇ ಜ್ವರ ಇದೆಯಂತೆ ಮಾವ. ಕಡಿಮೆನೇ ಆಗ್ತಿಲ್ವಂತೆ. ತುಂಬ ಸುಸ್ತಾಗಿದಾರಂತೆ. ಜ್ವರ ಅಷ್ಟೇ ತಾನೇ, ಕಡಿಮೆ ಆಗತ್ ಬಿಡು. ಅದಕ್ಕೆ ನೀನು ಇಲ್ಲಿಂದ ಹೋಗೋ ಅವಶ್ಯಕತೆ ಏನಿದೆ? ಇಲ್ಲಿ ನಿನ್ನ ಗಂಡ ದಿನ ಆಫೀಸಿಗೆ ಹೋಗೋನು. ಅವನು ಊಟ ತಿಂಡಿ ಇದ್ರ ಕಡೆ ಎಲ್ಲ ಇಲ್ಲಿ ಗಮನ ಕೊಡೋರು ಯಾರು? ಹಾಗಾಗಿ ನೀನೇನಿಗೆ ತವ್ರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಮಾವ, ಯಾಕೆ ಹೇಳ್ತಿದ್ದೀರಾ? ಅಪ್ಪನಿಗೆ ತುಂಬಾನೇ ಹುಷಾರಿಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ನನಗೆಲ್ಲ ಫೋನ್ ಮಾಡಿ ಹೇಳಲ್ಲ ಅವರು. ಇದನ್ನ ಕೇಳಿನೂ ಹೇಗಿರಕ್ಕಾಗತ್ತೆ ಹೇಳಿ? ಅಪ್ಪನ ಹೋಗಿ ನೋಡ್ಬೇಕು ಅಂತ ನನ್ಗೆ ಅನ್ಸಲ್ವಾ? ನೋಡ್ ಪವಿತ್ರ, ನೀನು ಹಾಗೂ ತವ್ರ ಮನೆಗೆ ಹೋಗಲೇಬೇಕು ಅಂತಾದರೆ ಇನ್ನೊಂದು 4-5 ದಿನ ಬಿಟ್ಟು ಹೋಗು. ಯಾಕಂದರೆ ಇನ್ನೊಂದು 2-3 ದಿನದಲ್ಲಿ ನಮ್ಮ ನೆಂಟರು ಬರೋರಿದ್ದಾರೆ. ಅವ್ರು ಬಂದಾಗ ಅವ್ರು ನೋಡ್ಕೊಳ್ಳೋದು, ಅವ್ರ ಊಟ ತಿಂಡಿ ಇದ್ರ ಕಡೆ ಎಲ್ಲ ಗಮನ ಕೊಡೋರು ಯಾರು? ಸಂಗೀತನ ಏನು ನಂಬೋದು? ಅವಳು ಮಾಡೋ ಅಡುಗೆನೋ ಆಹಾ, ಅವತ್ತು ಮಾಡಿದ್ಲಲ್ಲ ಪನ್ನೀರ್ ಗ್ರೇವಿ, ಒಂದು ಉಪ್ಪಿಲ್ಲ ಹುಳಿ ಇಲ್ಲ. ಅವಳು ಮಾಡೋ ಅಡುಗೆನ ನಮ್ಮ ನೆಂಟರು ತಿಂದ್ಬಿಟ್ರೆ ಏನಿಲ್ಲ ಆಮೇಲೆ. ಅಷ್ಟೊತ್ತಿಗಲ್ಲಿಗೆ ಸಂಗೀತ ಬರ್ತಾಳೆ. ಮಾವ, ಅವತ್ತು ನಾನು ತವ್ರ ಮನೆಗೆ ಹೊರಟಾಗ ಏನು ಎಮರ್ಜೆನ್ಸಿ ಅನ್ನೋಂಥದ್ದು ಏನಿರಲಿಲ್ಲ. ಹಾಗೆ ಸುಮ್ಮನೆ ಹೋಗ್ಬರೋಣ ಅಂತ ಹೊರಟಿದ್ದೆ. ಹಾಗಾಗಿ ನೀವು ಬೇಡ ಅಂದಾಗ ನಾನು ಹೋಗಲೇ ಬಿಡು ಅಂತ ಸುಮ್ಮನಾದೆ. ಆದರೆ ಇವತ್ತು ಪವಿತ್ರ ತಂದೆಗೆ ಹುಷಾರಿಲ್ವಲ್ಲ, ಅವಳಿಗೆ ಹೋಗೋದು ಬೇಡ ಅಂತ ಹೇಳಬೇಡಿ ಮಾವ, ಕಳಿಸ್ಕೊಡಿ. ನಾನು ಹೇಳಿದೆ ತಾನೆ, ಇನ್ನೊಂದು 2 ದಿನದಲ್ಲಿ ಮನೆಗೆ ನಮ್ಮ ನೆಂಟರು ಬರೋರಿದ್ದಾರೆ. ಅವ್ರು ಬಂದಾಗ ನೀವಿಬ್ರು ಮನೇಲಿರೋದು ತುಂಬ ಮುಖ್ಯ. ಮಾವ, ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನೆಂಟರು ಬಂದಾಗ ನಾನು ಇರ್ತೀನಲ್ವಾ, ನಾನು ಎಲ್ಲ ನೋಡ್ಕೋತೀನಿ. ಆದರೆ ಪವಿತ್ರಾಗೆ ಹೋಗಬೇಡ ಅಂತ ಹೇಳಬೇಡಿ ಮಾವ. ಅವ್ರ ತಂದೆಗೆ ತುಂಬಾ ಹುಷಾರಿಲ್ಲ ಅನಿಸುತ್ತೆ. ಅಲ್ಲ, ಹಾಗೆಲ್ಲ ಆಗಬಾರ್ದು. ಆದರೂ ಹೇಳ್ತಿದ್ದೀನಿ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪಾಪ ಅವಳು ಎಷ್ಟು ನೊಂದ್ಕೊಳ್ಳಲ್ಲ ಹೇಳಿ? ಅವ್ರಪ್ಪಂಗೆ ಬಂದಿರೋದು ಜ್ವರ ಅಷ್ಟೇ, ಬೇರೆ ಏನೂ ಅಲ್ಲ. ನಾನು ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಪವಿತ್ರ ಅವಳು ತವ್ರ ಮನೆಗೆ ಹೋಗೋ ಹಾಗಿಲ್ಲ ಅಂದ್ರೆ ಹೋಗೋ ಹಾಗಿಲ್ಲ. ಮಾವ, ನಮ್ಮಿಬ್ಬರಿಗೂ ನೀವು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಮಾಡೋ ಹಾಗಿಲ್ಲ. ನೀವು ಪವಿತ್ರ ತವ್ರ ಮನೆಗೆ ಹೋಗೋದನ್ನು ತಡೆಯೋ ಹಾಗಿಲ್ಲ. ನೀವು ಅದು ಹೇಗೆ ತಡೀತಿರೋ ನಾನು ನೋಡ್ತೀನಿ. ಓಹೋ ಸಂಗೀತ, ಯಾಕೋ ಭಾಳ ಮಾತಾಡ್ತಾ ಇದೆಯಾ? ನಾಲ್ಗೆ ತುಂಬ ಉದ್ದ ಆಗ್ತಿದೆ, ಅದು ನನ್ನ ಎದುರಿಗೆ. ಇರು, ನಿನಗೆ ಮಾಡ್ತೀನಿ. ಹೀಗೆ ಹೇಳಿ ಪ್ರಕಾಶ್ ಸಂಗೀತ ಮೇಲೆ ಕೈ ಮಾಡ್ತಾನೆ. ಸಂಗೀತ ಇದರಿಂದ ತುಂಬಾನೇ ಹರ್ಟ್ ಆಗ್ತಾಳೆ. ರೀ, ನನಗೆ ಈ ಮನೇಲಿ 1 ನಿಮಿಷ ಕೂಡ ಇರೋಕ್ಕೆ ಇಷ್ಟ ಇಲ್ಲ. ಸಂಗೀತ, ಮನೆ ಬಿಟ್ಟು ಹೋಗೋ ರೀತಿ ಮಾತಾಡ್ತಿದ್ಯಲ್ಲೇ, ಅಂಥದ್ದು ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ, ಇಂಥದ್ದೆಲ್ಲ ತುಂಬಾ ದಿನದಿಂದನೇ ಆಗ್ತಾ ಇದೆ. ನಿಮ್ ಗಮನಕ್ಕೆ ಬಂದಿಲ್ವೇನೋ ಅಷ್ಟೇ. ಮಾವ ನಮ್ಮ ಜೊತೆ ಎಷ್ಟು ರೂಡ್ ಆಗಿ ನಡ್ಕೋತಾರೆ ಗೊತ್ತಾ? ಪ್ರತಿಯೊಂದು ವಿಷಯಕ್ಕೂ ಏನಾದ್ರೂ ಅಂತಾನೆ ಇರ್ತಾರೆ. ಏನೇ ಮಾಡಿದ್ರು ಅದ್ರಲ್ಲಿ ಒಂದು ಕೊಂಕು ಹುಡುಕ್ತಾರೆ.
ಅವತ್ತು ನೋಡಿದ್ರೆ ನಾನಷ್ಟು ಆಸೆಯಿಂದ ತವ್ರ ಮನೆಗೆ ಹೊಟ್ಟಿದ್ದೆ, ನನಗೆ ತವ್ರ ಮನೆಗೆ ಹೋಗಕ್ಕೆ ಬಿಡ್ಲಿಲ್ಲ, ತಡೆದ್ರು. ಇವತ್ತು ನೋಡಿದ್ರೆ ನನ್ನ ಮೇಲೆ ಕೈ ಮಾಡಕ್ ಬರ್ತಾರೆ. ಎಷ್ಟೇ ಅಂದ್ರೂ ಅವ್ರು ನಿನ್ ಮಾವ ಅಲ್ವಾ ಸಂಗೀತ, ಅವ್ರು ಹೇಳೋ ಒಂದೆರಡು ಮಾತನ್ನ ಕೇಳಿದ್ರೆ ಏನಾಗ್ಬಿಡುತ್ತೆ? ರೀ, ಇಲ್ಲಿ ನಾವು ಅವ್ರ ಮಾತನ್ನ ಕೇಳೋದು ಬಿಡೋ ಪ್ರಶ್ನೆ ಅಲ್ಲ. ನಾವೇನು ಅವ್ರ ಮಾತನ್ನ ಕೇಳಲ್ಲ ಅಂತಾನೂ ಹೇಳ್ತಿಲ್ಲ. ಆದ್ರೆ ಅವರು ನಾವು ಮಾಡೋ ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಹುಡುಕ್ತಾರೆ, ಕೊಂಕ್ ಹುಡುಕ್ತಾರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ, ತುಂಬಾ ಕಿರಿಕಿರಿ ಮಾಡ್ತಾರೆ. ಇವತ್ತು ನೋಡಿ, ಪವಿತ್ರ ತಂದೆಗೆ ತುಂಬಾ ಹುಷಾರಿಲ್ಲ ಅಂತ ಫೋನ್ ಬಂದಿತ್ತು. ಅವಳು ಪಾಪ ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಅವಳಿಗೆ ಹೋಗಕ್ಕೆ ಬಿಡ್ಲಿಲ್ಲ ಗೊತ್ತಾ? ನಿಮ್ ತಂದೆ ಮಾಡಿದ್ ಸರಿನಾ? ಅವ್ರು ಈ ತರ ಮಾಡಿದ್ದಕ್ಕೆ ನಾನ್ ವಿರೋಧ ಮಾಡಿದೆ, ಅದಕ್ಕೆ ನನ್ನ ಮೇಲೆ ಕೈ ಮಾಡ್ಬಿಟ್ರು. ನಿನ್ನಿಂದನೇ ಏನೋ ತಪ್ಪಾಗಿರ್ಬೇಕು, ನೀನೇ ಏನೋ ತಪ್ಪಾಗಿ ನಡ್ಕೊಂಡಿರ್ತೀಯ, ಅದಕ್ಕೆ ಅಪ್ಪ ಹೀಗೆ ಮಾಡಿದ್ದಾರೆ. ಇಲ್ಲಾಂದ್ರೆ ಅಪ್ಪ ಯಾವತ್ತೂ ಸೊಸೇಂದ್ರ ಮೇಲೆ ಕೈ ಮಾಡೋವರೆಗೆಲ್ಲ ಹೋಗಲ್ಲ. ಗಂಡನ ಮಾತಿಂದ ಸಂಗೀತ ಇನ್ನೂ ನೊಂದ್ಕೊಂಡ್ಬಿಡ್ತಾಳೆ. ಮುಂದೇನಾಗುತ್ತೆ? ಸಂಗೀತಾಳ ನಿರ್ಧಾರ ಏನಿರುತ್ತೆ? ಅವಳು ಮನೆ ಬಿಟ್ಟು ಹೋಗ್ತಾಳ, ಇಲ್ಲ ಮಾವನ ನಡವಳಿಕೆನ ಸಹಿಸ್ಕೊಂಡು ಅಲ್ಲೇ ಇರ್ತಾಳ? ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.